7th heading. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಇನ್ ರೈಟ್ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಈಗ ರೈಟ್ ಟ್ರಯಾಂಗಲ್ ಅಂದ್ರೆ ಯಾವ ತರ ಇರಬೇಕು? ಓಕೆ, ರೈಟ್ ಟ್ರಯಾಂಗಲ್ ಅಂದ್ರೆ ಒಂದು ಆಂಗಲ್ 90 ಡಿಗ್ರಿ ಇರಬೇಕು. ಓಕೆ, 90 ಡಿಗ್ರಿ ಎಲ್ಲಿದೆ? ಬಿ ಹತ್ರ. ಬಿ ಬಂದು 90 ಡಿಗ್ರಿ. ಇಲ್ಲಿ ಬೇಕಿದ್ರೆ ಎ ಬಿ ಸಿ ಅಂತ ಬರುತ್ತೆ. ಓಕೆ, ಈಗ ಎ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಈಗೇನು ಎ ಸಿ ಕಂಡಿಬೇಕಂತ ಹೇಳಿದ್ದಾನೆ. ಓಕೆ, ಎ ಕ್ವಶನ್ ಅಲ್ಲಿ ಏನು ಎ ಸಿ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ನಿಮಗೆ ಇದಕ್ಕಿಂತ ಮುಂಚೆ ಏನು ಗೊತ್ತಿರ್ಬೇಕಂದ್ರೆ, ಇದು 90 ಡಿಗ್ರಿ ಅಂದ್ರೆ ಇದು ಅಪೋಸಿಟ್ ಇರೋದು ಹೈಪೋಟೆನಿಸ್ ಅಂತ ಕರಿತೀವಿ. ಓಕೆ, ಈ ಸ್ಟ್ರೈಟ್ 90 ಡಿಗ್ರಿ ಲೈನ್ ಐತಲ್ಲ, ಇದನ್ನ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಓಕೆ, ಇದು 90 ಡಿಗ್ರಿ ಯಾರ ಮೇಲೆ ನಿಂತಿದೆಯಲ್ಲ, ಇದನ್ನ ಬೇಸ್ ಅಂತ ಕರಿತೀವಿ. ಓಕೆ, ಇದು ಗೊತ್ತಿರ್ಬೇಕು. ಓಕೆ, ಸೊ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಪೈಥಾಗರಸ್ ಥಿಯರಮ್ ಗೊತ್ತಿರ್ಬೇಕು. ಓಕೆ, ಪೈಥಾಗರಸ್ ಥಿಯರಮ್ ಈಗ ನೀವೇ ನೋಡ್ರಿ ಇಲ್ಲಿ. ಓಕೆ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ ಒಂದು ಆಂಗಲ್ 90 ಡಿಗ್ರಿ ಇರಬೇಕು. ಇಲ್ಲಿ ಒಂದು ಆಂಗಲ್ 90 ಡಿಗ್ರಿ ಇದೆ. ಸೊ ನಾವೇನ್ ಬರ್ತೀವಿ? ಅಪ್ಲೈ ಪೈಥಾಗರಸ್ ಥಿಯರಮ್ ಟು ಟ್ರಯಾಂಗಲ್ ಎ ಬಿ ಸಿ. ಸೊ ಪೈಥಾಗರಸ್ ಥಿಯರಮ್ ಫಾರ್ಮ್ ಏನು? ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಓಕೆ, ಇದು ಬಂದು ಪೈಥಾಗರಸ್ ಥಿಯರಮ್ ಫಾರ್ಮುಲಾ. ಈಗ ಹೈಪೋಟೆನಸ್ ಏನಿದೆ? ಎ ಸಿ ಇದೆ. ಸೊ ಎ ಸಿ ಸ್ಕ್ವೇರ್ ಅಂತ ಬರಿತೀನಿ. ಈಗ ಆಲ್ಟಿಟ್ಯೂಡ್ ಏನಿದೆ? 6 ಇದೆ ತಾನೆ. ಆಲ್ಟಿಟ್ಯೂಡ್ ಬಂದು 6. ಸೊ ಏನ್ ಬರ್ತೀನಿ? 6 ಸ್ಕ್ವೇರ್ ಪ್ಲಸ್ ಬೇಸ್ ಬಂದ್ಬಿಟ್ಟು ಏನಿದೆ? 8 ಸ್ಕ್ವೇರ್ ಇದ್ರೆ, ಓಕೆ 8 ಇದೆ, 8 ಸ್ಕ್ವೇರ್ ಬರ್ತೀನಿ. ಈಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್ ಎಷ್ಟು? 36. 8 ಸ್ಕ್ವೇರ್ ಎಷ್ಟು? 64. ಈಗ ನೀವು ನೋಡ್ರಿ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಪ್ಲಸ್ 36 ಎಷ್ಟಾಗುತ್ತೆ? 100 ಆಗುತ್ತೆ. ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಹಾಕೋದ್ರೆ ರೂಟ್ ಆಯ್ತು. ರೂಟ್ 100 ಎಷ್ಟು? 10. ಸೊ ಎ ಸಿ ಬಂದ್ಬಿಟ್ಟು ಇಲ್ಲೆಲ್ಲ ನೋಡ್ರಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಎ ಸಿ ಬಂದ್ಬಿಟ್ಟು 10 ಸೆಂಟಿಮೀಟರ್ ಆಯ್ತು. ಓಕೆ, ಈಗ ಅದೇ ರೀತಿ ಬಿ ಕ್ವಶನ್. ಬಿ ಕ್ವಶನ್ ಎಲ್ಲೇನು? ಅದೇ ಟ್ರಯಾಂಗಲ್. ಓಕೆ, ಸೊ 90 ಡಿಗ್ರಿ ಆಂಗಲ್ ಬಿ ಹತ್ರ ಇದೆ. ಇನ್ನು ಉಳುಕಿದ್ದು ಎ ಬಿ ಸಿ. ಇಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡ್ರಿ, ಎ ಸಿ ಬಂದು 13 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಓಕೆ, ಬಿ ಸಿ ಬಂದ್ಬಿಟ್ಟು 5 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಈಗ ಎ ಬಿ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಇದು ಕೊಟ್ಟಿಲ್ಲ. ಈಗ ಏನು ಕಂಡಿಬೇಕು ನಾನು? ಎ ಬಿ ಫೈಂಡ್ ಔಟ್ ಮಾಡ್ಬೇಕು. ಈಗ ನಿಮಗೇನು ಗೊತ್ತಾಗಬೇಕು? 90 ಡಿಗ್ರಿ ಅಪೋಸಿಟ್ ಇರೋದನ್ನ ಏನಂತ ಕರಿತೀವಿ? ಹೈಪೋಟೆನಸ್. ಓಕೆ, ಈ ಸ್ಟ್ರೈಟ್ ಹೈಟ್ ಲೈನ್ ಏನಂತೀವಿ? ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಓಕೆ, ಈ ಸ್ಟ್ರೇಟ್ ಲೈನ್ ಯಾರ ಮೇಲೆ ನಿಂತೈತೆ ಅದನ್ನ ಏನಂತ ಕರಿತೀವಿ? ಬೇಸ್ ಅಂತ ಕರಿತೀವಿ. ಓಕೆ, ಈಗ ನಾವೇನು ಆಲ್ಟಿಟ್ಯೂಡ್ ಗೊತ್ತಿಲ್ಲ. ಓಕೆ, ಈಗ ಅದನ್ನ ಕಂಡುಹಿಡಿಬೇಕು. ಈಗ ನಾವೇನ್ ಮಾಡ್ಬೇಕು? ಮತ್ತೆ ಅದೇ ಒಂದು ಆಂಗಲ್ 90 ಡಿಗ್ರಿ ಇದೆ ಅಂದ್ರೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಸೊ ಏನ್ ಮಾಡ್ತೀವಿ? ಅಪ್ಲೈ ಪೈಥಾಗರಸ್ ಥಿಯರಮ್ ಟು ಟ್ರಯಾಂಗಲ್ ಎ ಬಿ ಸಿ. ಸೊ ಫಾರ್ಮುಲಾ ಏನು ಪೈಥಾಗರಸ್ ಥಿಯರಮ್ದು? ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್. ಈಗ ಹೈಪೋಟೆನಸ್ ವ್ಯಾಲ್ಯೂ ಎಷ್ಟು? 13. ಸೊ ಏನು 13 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಗೊತ್ತಿಲ್ಲ, ಎ ಬಿ ಸ್ಕ್ವೇರ್ ಅಂತ ಬರ್ತೀನಿ, ಪ್ಲಸ್ ಬೇಸ್ ಬಂದ್ಬಿಟ್ಟು 5 ಸ್ಕ್ವೇರ್. ಈಗ 13 ಸ್ಕ್ವೇರ್ ಎಷ್ಟು? 169. ಎ ಬಿ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಏನಾಗುತ್ತೆ? 25 ಆಗುತ್ತೆ. ಓಕೆ, ಈಗ ನಾನು ಇದನ್ನು ಉಲ್ಟಾ ಬರಿತೀನಿ. ಎ ಬಿ ಸ್ಕ್ವೇರ್ ಪ್ಲಸ್ 25 ಇಸ್ ಈಕ್ವಲ್ ಟು 169 ಅಂತ ಬರಿಬೋದಾ? ಓಕೆ, ಆರ್ ಎಚ್ ಎಸ್ ಇರೋದು ಎಲ್ ಎಚ್ ಎಸ್ ಕಡೆ ತೊಗೊಂಬಂದೆ, ಎಲ್ ಎಚ್ ಎಸ್ ಇರೋದು ಆರ್ ಎಚ್ ಎಸ್ ಕಡೆ ತೊಗೊಂಬಂದೆ. ಈಗ ಪ್ಲಸ್ 25 ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 25 ಆ ಕಡೆ ಹೋದ್ರೆ ಮೈನಸ್ 25 ಆಗುತ್ತೆ. ಹೌದಾ? ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಈಗ ನೋಡ್ರಿ 9 ಅಲ್ಲಿ 5 ಹೋದ್ರೆ 4. ಓಕೆ, 6 ಅಲ್ಲಿ 2 ಹೋದ್ರೆ 4, 1. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 144. ಸ್ಕ್ವೇರ್ ಹಾಕೊಡೋದ್ರೆ ರೂಟ್ 144. ಸೊ ರೂಟ್ 144 ಎಷ್ಟು? 12. ಓಕೆ, 12. ಇಲ್ಲಿ ಏನು ಕೊಟ್ಟಿದೆ? ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಸೊ ಏನು ಬರ್ತೀವಿ? ಎ ಬಿ ಬಂದ್ಬಿಟ್ಟು 12 ಸೆಂಟಿಮೀಟರ್.